ಈಶಾನ್ಯ ಚೀನಾದ ಜಿಲಿನ್ ನಗರದಿಂದ 7 ನಾಯಿಗಳನ್ನು ಕಳವು ಮಾಡಿಕೊಂಡು ಹೋಗಲಾಗಿತ್ತು. ಈ ನಾಯಿಗಳನ್ನು ಮಾಂಸದಂಗಡಿಗೆ ಮಾರುವುದು ಕಳ್ಳರ ಉದ್ದೇಶವಾಗಿತ್ತು. ಆದರೆ ಈ ನಾಯಿಗಳು ಚಾಂಗ್ ಶುವಾನ್ ಎಕ್ಸ್‌ಪ್ರೆಸ್ ವೇನಲ್ಲಿ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದವು. ಆ ಬಳಿಕ ಅವು ಗುಂಪಾಗಿ ಮನೆಗೆ ದಾರಿ ಹುಡುಕತೊಡಗಿದವು. ಈ 7 ನಾಯಿಗಳಲ್ಲಿ ಕಾರ್ಗಿ ಎಂಬ ತಳಿಯ ನಾಯಿ ಗುಂಪಿನ ನೇತೃತ್ವ ವಹಿಸಿತ್ತು. ಹಾಗೆ ಈ ಗುಂಪಿನಲ್ಲಿ ಜರ್ಮನ್ ಶೆಪರ್ಡ್, ಗೋಲ್ಡನ್ ರಿಟ್ರೀವರ್, ಪೆಕಿಂಗೀಸ್ ತಳಿಗಳು ಇದ್ದವು. ಕಾಲಿನ ಗಾಯದಿಂದ ಬಳಲುತ್ತಿದ್ದ ಜರ್ಮನ್ ಶೆಪರ್ಡ್ ಅನ್ನು ನಡುವೆ ಹಾಕಿಕೊಂಡು ಅವು ತಮ್ಮ ಮನೆ ಹುಡುಕುತ್ತಾ ಹೊರಟವು. ಈ ವೇಳೆ ಒಬ್ಬ ವ್ಯಕ್ತಿ ಅವುಗಳ ವಿಡಿಯೋ ಮಾಡಿ ಇಂಟರ್ನೆಟ್ಗೆ ಹಾಕಿದ ಬಳಿಕ ಅದು 230 ಮಿಲಿಯನ್ ವ್ಯೂಸ್ಗಳನ್ನು ಪಡೆಯುವ ಮೂಲಕ ವೈರಲ್ ಆಯಿತು. ಆಗ ಸ್ಥಳೀಯ ಸ್ವಯಂ ಸೇವಕರು ದಾರಿಯುದ್ದಕ್ಕೂ ಅವುಗಳಿಗೆ ರಕ್ಷಣೆ ಒದಗಿಸಿದರು. ಇದರ ಪರಿಣಾಮ ಅವು 2 ದಿನಗಳ ನಂತರ 17 ಕಿಲೋಮೀಟರ್ ನಡೆದು ಮಾರ್ಚ್ 19ರಂದು ತಮ್ಮ ಒಡೆಯನನ್ನು ಸೇರಿದವು. ಈ ವಿಡಿಯೋ ಜಾಗತಿಕವಾಗಿ ಪ್ರಾಣಿಗಳ ಹಕ್ಕುಗಳ ಬಗ್ಗೆ ಜನರು ಹಕ್ಕೊತ್ತಾಯ ಮಾಡುವಂತೆ ಮಾಡಿತು. ಆದರೂ ಚೀನಾದಲ್ಲಿ ನಾಯಿ ಮಾಂಸ ಭಕ್ಷಣೆಗೆ ಇದುವರೆಗೂ ಯಾವುದೇ ನಿಷೇಧ ಹೇರಲಾಗಿಲ್ಲ. ಚೀನಾದ ಶೆಂಜನ್ ನಗರವನ್ನು ಹೊರತುಪಡಿಸಿದಂತೆ ಚೀನಾದ ಬಹುತೇಕ ಭಾಗದಲ್ಲಿ ಶ್ವಾನ ಮಾಂಸ ಭಕ್ಷಣೆ ಆಚರಣೆಯಲ್ಲಿದೆ. ಕೇವಲ ಚೀನಾ ಒಂದೇ ಅಲ್ಲದೆ ಇಡೀ ಜಗತ್ತಿನಾದ್ಯಂತ 3 ಕೋಟಿ ನಾಯಿಗಳನ್ನು ಮಾಂಸಕ್ಕಾಗಿ ಕೊಲ್ಲಲಾಗುತ್ತದೆ. ಅದರಲ್ಲಿ ಬಹುತೇಕವು ಏಷ್ಯನ್ ರಾಷ್ಟ್ರಗಳೇ ಆಗಿವೆ. ಜಾಗತಿಕವಾಗಿ ಶ್ವಾನ ಮಾಂಸ ಭಕ್ಷಣೆಯು ಹೆಚ್ಚಾದ ರಾಷ್ಟ್ರಗಳು ಇಂತಿವೆ. 1. ಚೀನಾ. ಚೀನಾದಲ್ಲಿ ವಾರ್ಷಿಕ 1 ಕೋಟಿ ನಾಯಿಗಳನ್ನು ಮಾಂಸಕ್ಕಾಗಿ ಕೊಲ್ಲಲಾಗುತ್ತದೆ. ಚೀನಾದ ಯುಲಿನ್ ಸೇರಿದಂತೆ ಕೆಲವೆಡೆ ನಾಯಿಗಳ ಮಾಂಸ ಭಕ್ಷಣೆಯ ಹಬ್ಬಗಳೇ ಆಯೋಜನೆಗೊಳ್ಳುತ್ತವೆ. ಹಾಗಾಗಿ ಇಲ್ಲಿ ನಾಯಿ ಮಾಂಸಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ನಾಯಿಗಳನ್ನು ಮಾಂಸಕ್ಕಾಗಿ ಸಾಕುವುದು ಹೆಚ್ಚು ವೆಚ್ಚದಾಯಕ ಮತ್ತು ಶ್ರಮದಾಯಕ ಎಂಬ ಕಾರಣಕ್ಕೆ ಈಚೆಗೆ ಬೀದಿ ನಾಯಿಗಳಲ್ಲದೆ ಸಾಕು ನಾಯಿಗಳನ್ನು ಸಹ ಕಳ್ಳತನ ಮಾಡಿ ಮಾಂಸದಂಗಡಿಗಳಿಗೆ ಮಾರಲಾಗುತ್ತಿದೆ. ಇದರಿಂದಾಗಿ ಚೀನಾದ ಚಾಂಗ್ಚುನ್, ಹಾರ್ಬಿನ್, ಡೇಲಿಯನ್ ನಗರಗಳಲ್ಲಿ ಸಾಕು ನಾಯಿಗಳ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗುತ್ತಿವೆ. ಚೀನಾದ ನಂತರ 2ನೇ ಸ್ಥಾನದಲ್ಲಿರುವ ದೇಶ ವಿಯೆಟ್ನಾಂ. ಇಲ್ಲಿ ವಾರ್ಷಿಕವಾಗಿ ಸುಮಾರು 50 ಲಕ್ಷ ನಾಯಿಗಳನ್ನು ಮಾಂಸಕ್ಕಾಗಿ ಕೊಲ್ಲಲಾಗುತ್ತದೆ. ಕಾರಣ ವಿಯೆಟ್ನಾಂ ಜನಸಂಖ್ಯೆಯ 40% ಜನರು ಶ್ವಾನ ಮಾಂಸ ಭಕ್ಷಣೆಯ ಹವ್ಯಾಸ ಹೊಂದಿದ್ದಾರೆ. ಹಾಗೆ ಕಾಂಬೋಡಿಯಾದಲ್ಲಿ 30 ಲಕ್ಷ, ಇಂಡೋನೇಷ್ಯಾದಲ್ಲಿ 10 ಲಕ್ಷ ನಾಯಿಗಳನ್ನು ಮಾಂಸ ಭಕ್ಷಣೆಯ ಉದ್ದೇಶಕ್ಕಾಗಿ ಕೊಲ್ಲಲಾಗುತ್ತಿದೆ. ಹಾಗೆ ಆಫ್ರಿಕಾದ ನೈಜೀರಿಯಾ ಸಹ ನಾಯಿ ಮಾಂಸ ಭಕ್ಷಿಸುವ ದೇಶಗಳಲ್ಲೊಂದಾಗಿದೆ. ಏಕೆ ಈ ರಾಷ್ಟ್ರಗಳು ನಾಯಿ ಮಾಂಸ ಭಕ್ಷಣೆಯ ಉದ್ದೇಶ ಹೊಂದಿವೆ ಎಂಬುದನ್ನು ನೋಡೋದಾದರೆ, ನಾಯಿ ಮಾಂಸವು ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ಎಂಬ ಕಾರಣಕ್ಕೆ ನಾಯಿ ಮಾಂಸವನ್ನು ಚಳಿಗಾಲದಲ್ಲಿ ಹೆಚ್ಚಾಗಿ ತಿನ್ನುವ ರೂಢಿಯು ಚೀನಾ ಮತ್ತು ವಿಯೆಟ್ನಾಂನಲ್ಲಿ ಚಾಲ್ತಿಯಲ್ಲಿದೆ. ಕೆಲ ಸಂಸ್ಕೃತಿಗಳಲ್ಲಿ ಇದು ಪುರುಷರಲ್ಲಿ ಲೈಂಗಿಕ ಶಕ್ತಿ ಮತ್ತು ಚೈತನ್ಯವನ್ನು ಹೆಚ್ಚಿಸಲು ಸಹಕಾರಿ ಎಂದು ನಂಬಲಾಗುತ್ತದೆ. 3. ನಾಯಿ ಮಾಂಸ ಸೇವನೆಯು ಗಾಯ ಬೇಗ ವಾಸಿಯಾಗಲು ಮತ್ತು ರಕ್ತಹೀನತೆ ನಿವಾರಣೆಗೆ ಸಹಕಾರಿಯಾಗುತ್ತದೆ ಎಂದು ನಂಬಲಾಗುತ್ತದೆ. ಆದರೆ ಇವುಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲ. ವೈಜ್ಞಾನಿಕವಾಗಿ ಅಥವಾ ಆಧುನಿಕ ವೈದ್ಯಕೀಯ ದೃಷ್ಟಿಕೋನದಿಂದ ಈ ಮಾಂಸವು ಯಾವುದೇ ವಿಶೇಷ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿಲ್ಲ. ಆದರೂ ಮೂಢನಂಬಿಕೆ ಮತ್ತು ಸಂಸ್ಕೃತಿಯ ಭಾಗವಾಗಿ ನಾಯಿ ಮಾಂಸ ಸೇವನೆಯು ಚಾಲ್ತಿಯಲ್ಲಿದೆ. ಈ ಮಾಂಸವು ರೇಬಿಸ್, ಕಾಲರಾ, ಟ್ರೈಕಿನೆಲೋಸಿಸ್ ಸೇರಿದಂತೆ ಹಲವು ಕಾಯಿಲೆಗಳನ್ನು ಮತ್ತು ಪರಾವಲಂಬಿಗಳನ್ನು ಹರಡುವ ಭೀತಿ ಇರುವುದರಿಂದ ವಿಶ್ವ ಆರೋಗ್ಯ ಸಂಸ್ಥೆ ನಾಯಿ ಸೇವನೆಗೆ ಉತ್ತೇಜನ ನೀಡುವುದಿಲ್ಲ. ಅಲ್ಲದೆ ಹಲವು ರಾಷ್ಟ್ರಗಳು ಈಗಾಗಲೇ ನಾಯಿ ಮಾಂಸ ಭಕ್ಷಣೆ ನಿಷೇಧಕ್ಕೆ ಮುಂದಾಗಿವೆ. ದಕ್ಷಿಣ ಕೊರಿಯಾದಲ್ಲಿ 2024ರಲ್ಲಿ ಕಾಯ್ದೆಯೊಂದನ್ನು ತರಲಾಗಿದ್ದು 2027ರಿಂದ ನಾಯಿ ಮಾಂಸ ಉತ್ಪಾದನೆ ಮತ್ತು ಮಾರಾಟವನ್ನು ಪೂರ್ಣವಾಗಿ ನಿಷೇಧಿಸಲಾಗುತ್ತದೆ ಎಂದು ಘೋಷಿಸಲಾಗಿದೆ. ಭಾರತದಲ್ಲಿ ಇದು ಕಾನೂನು ಬಾಹಿರವಾಗಿದ್ದರೂ ಸಹ ಈಶಾನ್ಯ ರಾಜ್ಯಗಳಲ್ಲಿ ವಿಶೇಷವಾಗಿ ನಾಗಾಲ್ಯಾಂಡ್ನಲ್ಲಿ ಈ ಮಾಂಸ ಸೇವನೆಯು ಚಾಲ್ತಿಯಲ್ಲಿದೆ. ಹಾಗಾಗಿ ಅಲ್ಲಿಯ ಸ್ಥಳೀಯ ಸರ್ಕಾರ ಶ್ವಾನ ಮಾಂಸ ಭಕ್ಷಣೆಯ ನಿಷೇಧಕ್ಕೆ ಮುಂದಾಗಿದೆ. ಹಾಗೆ ಹಾಂಗ್ಕಾಂಗ್, ಥೈಲ್ಯಾಂಡ್, ತೈವಾನ್, ಸಿಂಗಾಪುರ, ಫಿಲಿಪೈನ್ಸ್ನಲ್ಲಿ ಈಗಾಗಲೇ ನಿಷೇಧ ಹೇರಲಾಗಿದೆ.